ಟೆಸ್ಲಾ ಬೆನ್ನಲ್ಲೇ ಭಾರತದ ಎಂಟ್ರಿಗೆ ಸಿದ್ಧವಾಗಿದೆ ಸ್ಟಾರ್ಲಿಂಕ್. ಏರ್ಟೆಲ್ ಜಿಯೋ ಜೊತೆಗೆ ಸಹಭಾಗಿತ್ವದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಇದು ಏರ್ಟೆಲ್ ಮತ್ತು ಜಿಯೋ ಇದರ ಸಹಭಾಗಿತ್ವದಲ್ಲಿ ಸ್ಟಾರ್ಲಿಂಕ್ ಇಲ್ಲಿ ಕೆಲಸ ಮಾಡಲಿದೆ ಅಂತ. ಉಪಗ್ರಹ ಆಧಾರಿತ ಇಂಟರ್ನೆಟ್ ಸೇವೆಯನ್ನು ಕೊಡುವಂಥ ಸಂಸ್ಥೆ ಇದು. ಟವರೇ ಬೇಕಾಗಿಲ್ಲ ಇದಕ್ಕೆ. ಈಗ ಯಾವುದೋ ಒಂದು ಉಪಗ್ರಹದಿಂದ ಏನೋ ಒಂದು ಸಿಗ್ನಲ್ ಬರುತ್ತೆ, ಅದನ್ನು ಇಲ್ಲಿರ್ತಕ್ಕಂಥ ಟವರ್ಗಳು ಹೀರಿಕೊಂಡು ಅದರ ಮೂಲಕವಾಗಿ ಇಲ್ಲಿ ಆ ಸಿಗ್ನಲ್ ಪ್ರಸಾರ ಮಾಡ್ತವೆ. ಅದನ್ನು ಮೊಬೈಲ್ ಫೋನ್ಗಳೋ ಇಂಟರ್ನೆಟ್ ವ್ಯವಸ್ಥೆನೋ ಕ್ಯಾಚ್ ಮಾಡುತ್ತೆ ಅಂತ ಇದೆಯಲ್ಲ, ಆ ಥರ ಅಲ್ಲ ಇದು. ಇದಕ್ಕೆ ಟವರೇ ಬೇಕಿಲ್ಲ. ಸ್ಟ್ರೈಟಾಗಿ ಉಪಗ್ರಹದಿಂದಾನೇ ನೇರವಾಗಿ ಇಂಟರ್ನೆಟನ್ನು ಒದಗಿಸ್ತಕ್ಕಂಥ ಒಂದು ಸೇವೆ ಇದು. ಟವರ್ ಸಮಸ್ಯೆಯಿಂದ ಯಾವ್ಯಾವ ಹಳ್ಳಿಗಳು ಅಥವಾ ತೀರ ಕಟ್ಟಕಡೆಯ ಗ್ರಾಮಗಳಿದೆಯೋ ಅಂಥ ಹಳ್ಳಿಗಳಿಗೂ ಕೂಡ ಸ್ಟಾರ್ಲಿಂಕ್ ವರದಾನವಾಗಲಿದೆ. 100ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಇದು ಕಾರ್ಯಾಚರಣೆ ಮಾಡ್ತಾ ಇದೆ. ಸ್ಟಾರ್ಲಿಂಕ್ ಈ ಹಿಂದೆ ಹಲವು ಬಾರಿ ಭಾರತವನ್ನು ಪ್ರವೇಶ ಮಾಡೋದಕ್ಕೆ ಯತ್ನಿಸಿ ವಿಫಲವಾಗಿತ್ತು. ಇದೇ ಯಾರು ಎಲಾನ್ ಮಸ್ಕ್ ಬಹಳ ಟ್ರೈ ಮಾಡ್ತಾಯಿದ್ರು. ಟೆಸ್ಲಾ ಕಾರ್ ತಂದು ಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಸ್ಪೇಸ್ ಎಕ್ಸ್ ತಂದು ಬಿಡ್ತೀನಿ ಎಲ್ಲ ಮಾತಾಡ್ತಾ ಇದ್ದರು. ಭಾರತ ಒಪ್ಪಿರಲಿಲ್ಲ. ಕಾರಣ ಈ ಥರ ಬೇರೊಂದು ದೇಶದ ಕೈಗೆ ಉಪಗ್ರಹವನ್ನು ಕೊಟ್ಬಿಟ್ಟು ಅದರಿಂದ ಭಾರತದ ಇಂಟರ್ನೆಟ್ ವ್ಯವಸ್ಥೆಯನ್ನು ಇವರು ತಗೊಂಡು ಏನು ಬೇಕಾದರೂ ನಾಳೆ ದಿನ ಮಾಡಬಹುದಲ್ವಾ. ಡೇಟಾ ಅಂದರೆ ಅಥವಾ ಮಾಹಿತಿ, ಈ ಮಾಹಿತಿ ಏನಿದೆಯೋ ಇದೇ ದುಡ್ಡು ಇವತ್ತಿನ ಕಾಲಕ್ಕೆ. ಹಾಗಾಗಿ ಇನ್ನೊಂದು ದೇಶದವರ ಕೈನಲ್ಲಿ, ಇನ್ನೊಂದು ದೇಶದ ಉದ್ಯಮಿ ಕೈನಲ್ಲಿ ನಮ್ಮ ದೇಶದ ಮಾಹಿತಿಯನ್ನು ಕೊಡೋದು ಎಷ್ಟು ಮಟ್ಟಿಗೆ ಸೇಫ್ ಅಂತೆಲ್ಲ ಚರ್ಚೆ ಆಗ್ತಾಯಿತ್ತು. ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರವರು, ಸಿಕ್ಕಿರಲಿಲ್ಲ ಪರ್ಮಿಷನ್. ಭದ್ರತೆ ಕಾರಣ ಇಟ್ಕೊಂಡಿತ್ತು ಭಾರತ. ಆದರೆ ಅದೇನಪ್ಪ ಗೊತ್ತಿಲ್ಲ, ಇದಕ್ಕಿದ್ದಂತೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇಲ್ಲಿ ಅಮೆರಿಕದಲ್ಲಿ ಸ್ಟಾರ್ಲಿಂಕ್ ಸೇವೆಗೆ ತಿಂಗಳಿಗೆ 10,000 ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ. ಭಾರತದ ಕರೆನ್ಸಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇದನ್ನು. ಆದರೆ ಭಾರತದಲ್ಲಿ ಎಷ್ಟು ದುಡ್ಡು ಅಂಥೇಳಿ ಇನ್ನೂ ಕೂಡ ನಿಗದಿ ಮಾಡಿಲ್ಲ. ಸ್ಟಾರ್ಲಿಂಕ್ ಇದು ಜಗತ್ತಿನ ಅತಿ ದೊಡ್ಡ ಉಪಗ್ರಹಗಳ ಗುಚ್ಛ. ಇದು 7,000 ಸಣ್ಣ ಸಣ್ಣ ಉಪಗ್ರಹಗಳಿರ್ತವೆ. ಇದರಲ್ಲಿ ಭೂಮಿಯಿಂದ 550 ಕಿಲೋಮೀಟರ್ ಮೇಲ್ಭಾಗದಲ್ಲಿ ದೂರದಲ್ಲಿ ಸುತ್ತಾ ಇದೆ. ಇದು ಸೆಲ್ಯುಲಾರ್ ನೆಟ್ವರ್ಕ್ ಸೇವೆಯಲ್ಲಿ ಮೊಬೈಲ್ ಟವರ್ ಅತ್ಯಗತ್ಯ ಇರುತ್ತೆ. ಸ್ಟಾರ್ಲಿಂಕ್ ವ್ಯವಸ್ಥೆಯಲ್ಲಿ ಯಾವುದೇ ಟವರ್ ಅವಶ್ಯಕತೆ ಇರಲ್ಲ. ಇದೇ ಇದರ ಸ್ಪೆಷಾಲಿಟಿ ಆಗಿರುತ್ತೆ.